18ನೇ ಸೀಸನ್ IPL RCB ಪಾಲಿಗೆ ತುಂಬಾನೇ ಸ್ಪೆಷಲ್ ಆಗಿದ್ದು ಕಪ್ ಎತ್ತಿ ಹಿಡಿಯುವಂತ ಎಲ್ಲ ಕ್ವಾಲಿಟೀಸ್ ಈ ತಂಡಕ್ಕಿದೆ. ಟೀಮ್ ಪರ ಕಣಕ್ಕಿಳಿದಿರುವಂತ ಅಷ್ಟು ಆಟಗಾರರು ತಮ್ಮ ಬೆಸ್ಟ್ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅರ್ಧ ಶತಕಗಳು, ಮ್ಯಾನ್ ಆಫ್ ದಿ ಮ್ಯಾಚ್, ರೆಕಾರ್ಡ್ಸ್ ಎಲ್ಲ ನೋಡಿದರೆ ಈ ಜರ್ನಿ ವಾವ್ ಅನಿಸದೇ ಇರೋದಿಲ್ಲ. ಸೊ ಈ ಸೀಸನಲ್ಲಿ RCB ಪರ ಎಂತೆಂಥ ಇಂಟ್ರೆಸ್ಟಿಂಗ್ ಸ್ಪೆಲ್ಗಳು ಬಂದಿವೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. RCB ಈ ಸಲ ಫೈನಲ್ ಪ್ರವೇಶ ಪಡೆದಿದೆ ಅನ್ನೋದಕ್ಕಿಂತ ಟೀಮ್ ಪರ್ಫಾರ್ಮೆನ್ಸ್ ಮೇನ್ ಹೈಲೈಟ್ ಆಗ್ತಾ ಇದೆ. ಲೀಗ್ ಹಂತದ 14+ ಕ್ವಾಲಿಫೈರ್ 1 ಸೇರಿ ಟೋಟಲ್ ಆಗಿ 15 ಮ್ಯಾಚಸ್ ಆಗುತ್ತೆ. ಬಟ್ KKR ವಿರುದ್ಧದ ಮ್ಯಾಚ್ ರದ್ದಾಗಿದ್ದರಿಂದಾಗಿ RCB ಕಣಕ್ಕಿಳಿದಿರೋದೇ 14 ಮ್ಯಾಚ್ಗಳಲ್ಲಿ. ಬಟ್ ಈ 14 ಪಂದ್ಯಗಳಲ್ಲೂ ಬೆಂಗಳೂರು ಟೀಮ್ ಸಖತ್ತು ಸೌಂಡ್ ಮಾಡಿದೆ. ಗೆದ್ರು ಸೋತರು ಪಂದ್ಯದಿಂದ ಪಂದ್ಯಕ್ಕೆ RCBಯ ಬೇರೆ ಪ್ಲೇಯರ್ಸ್ ಶೈನ್ ಆಗಿದ್ದಾರೆ. 14 ಪಂದ್ಯ, 10 ಮ್ಯಾಚ್ ಗೆಲುವು, 9 ಜನ ಮ್ಯಾನ್ ಆಫ್ ದಿ ಮ್ಯಾಚ್. RCB ಟೀಮ್ ಈ ಸಲ ಟೋಟಲಿ ಡಿಫ್ರೆಂಟ್ ಆಗಿರೋದಕ್ಕೆ ಕಾರಣನೇ ಟೀಮ್ ಪರ್ಫಾರ್ಮೆನ್ಸ್. ಓಪನರ್ ಬ್ಯಾಟರ್ನಿಂದ ಹಿಡಿದು ಡೆತ್ ಓವರ್ ಬೌಲರ್ವರೆಗೂ ಕೂಡ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. RCB ಲೀಗ್ ಹಂತದಿಂದ ಹಿಡಿದು ಮೊದಲ ಕ್ವಾಲಿಫೈರ್ ಸೇರಿ ಒಟ್ಟು 14 ಪಂದ್ಯಗಳಲ್ಲಿ ಕಣಕ್ಕಿಳಿದಿದೆ. ಈ ಪೈಕಿ 10 ಪಂದ್ಯಗಳನ್ನು ಗೆದ್ದಿದೆ. ಇಂಟ್ರೆಸ್ಟಿಂಗ್ ಅಂದರೆ ಒಟ್ಟು ಬೇರೆ ಆಟಗಾರರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಗಳು ಲಭಿಸಿವೆ. ಈ ಅಂಕಿ ಅಂಶಗಳೇ RCB ತಂಡದ ಸ್ಟ್ರೆಂತ್ ಏನು ಅನ್ನೋದನ್ನು ಪ್ರೂವ್ ಮಾಡ್ತಾ ಇವೆ. ಸೊ ಯಾವ್ಯಾವ ಮ್ಯಾಚ್ಗಳಲ್ಲಿ ಯಾರ್ಯಾರಿಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕಿದ್ದು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ RCB ಈ ಸೀಸನಲ್ಲಿ KKR ವಿರುದ್ಧದ ಉದ್ಘಾಟನಾ ಪಂದ್ಯದಲ್ಲಿ ಅತ್ಯದ್ಭುತ ಗೆಲುವನ್ನು ಸಾಧಿಸಿ ಟೂರ್ನಿಯನ್ನು ಶುಭಾರಂಭ ಮಾಡಿತ್ತು. ಈ ಮ್ಯಾಚಲ್ಲಿ ಮ್ಯಾಜಿಕಲ್ ಪರ್ಫಾರ್ಮೆನ್ಸ್ ನೀಡಿದ್ದು RCBಯ ಬೌಲರ್ ಕೃಣಾಲ್ ಪಾಂಡ್ಯ. KKR ವಿರುದ್ಧದ ಈ ಮ್ಯಾಚಲ್ಲಿ 29 ರನ್ಗಳನ್ನು ನೀಡಿ 3 ವಿಕೆಟ್ಗಳನ್ನು ಪಡ್ಕೊಂಡು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಆ ಬಳಿಕ ಚಪಾಕ್ನಲ್ಲಿ 18 ವರ್ಷಗಳ ಬಳಿಕ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಇತಿಹಾಸವನ್ನು ಸೃಷ್ಟಿಸಿದ್ದು RCB. ಈ ಪಂದ್ಯದಲ್ಲಿ ನಾಯಕ ರಜತ್ ಪಾಟಿದಾರ್ 32 ಎಸೆತಗಳಲ್ಲಿ 51 ರನ್ ಬಾರಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದರು. ಇನ್ನು ಮುಂಬೈ ವಿರುದ್ಧದ ಪಂದ್ಯದಲ್ಲೂ ಕೂಡ ರಜತ್ ಪಾಟಿದಾರ್ಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಸಿಕ್ಕಿತ್ತು. ಆ ಪಂದ್ಯದಲ್ಲಿ 32 ಎಸೆತಗಳಲ್ಲಿ 64 ರನ್ಗಳನ್ನು ಕಲೆ ಹಾಕಿದರು. ಆ ಬಳಿಕ ರಾಜಸ್ಥಾನ ವಿರುದ್ಧದ ಲೀಗ್ ಹಂತದ ಪಂದ್ಯದಲ್ಲಿ ಫಿಲ್ಸಾಟ್ ಆರಂಭಿಕರಾಗಿ ಕಣಕ್ಕಿಳಿದು 65 ರನ್ಗಳನ್ನು ಸಿಡಿಸಿದರು. ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದರು. ಆ ಬಳಿಕ ಬೆಂಗಳೂರಿನಲ್ಲಿ ಪಂಜಾಬ್ ವಿರುದ್ಧ ಪಂದ್ಯ ಸೋತರೂ ಕೂಡ ಅರ್ಧ ಶತಕ ಸಿಡಿಸಿದಂಥ ಟಿಮ್ ಡೇವಿಡ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಬಟ್ ನೆಕ್ಸ್ಟ್ ಮ್ಯಾಚ್ನಲ್ಲೇ ಮುಲ್ಲನ್ಪುರ್ನಲ್ಲಿ ಪಂಜಾಬ್ ಪಡೆಯನ್ನು ಸೋಲಿಸಿ ವಿರಾಟ್ ಕೊಹ್ಲಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದರು. ಆ ಪಂದ್ಯದಲ್ಲಿ ಕೊಹ್ಲಿ 54 ಎಸೆತಗಳಲ್ಲಿ 74 ರನ್ ಬಾರಿಸಿ ಅಜೇಯರಾಗಿ ಉಳಿದಿದ್ದರು. ಆ ಬಳಿಕ ರಾಜಸ್ಥಾನ ವಿರುದ್ಧ ಕೈಜಾರಿದ್ದ ಪಂದ್ಯವನ್ನು ಗೆಲ್ಲಿಸಿ ಜೋಶ್ ಹೇಜಲ್ವುಡ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದರು. ಆ ಪಂದ್ಯದಲ್ಲಿ ಹೇಜಲ್ವುಡ್ 4 ಓವರ್ಗಳಲ್ಲಿ 33 ರನ್ಗಳನ್ನು ನೀಡಿ 4 ವಿಕೆಟ್ ಬೇಟೆಯಾಡಿದರು. ಇನ್ನು ಡೆಲ್ಲಿಯಲ್ಲಿ ನಡೆದಂಥ ರಿವೆಂಜ್ ಮ್ಯಾಚಲ್ಲಿ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಅತ್ಯದ್ಭುತವಾಗಿತ್ತು. ಅಜೇಯ 73 ರನ್ಗಳನ್ನು ಸಿಡಿಸಿ 2ನೇ ಬಾರಿಗೆ ಪಂದ್ಯಶ್ರೇಷ್ಠರಾಗಿದ್ದರು. ಇನ್ನು ಮೇ 3ರಂದು CSK ವಿರುದ್ಧದ ಫೈಟ್ ಅಂತೂ ಮರೆಯೋಕ್ಕಾಗೋದೇ ಇಲ್ಲ. ಯಾಕಂದರೆ ಅವತ್ತಿನ ಫೈಟಲ್ಲಿ ಕೇವಲ 14 ಎಸೆತಗಳಲ್ಲೇ 53 ರನ್ಗಳನ್ನು ಸಿಡಿಸಿದಂಥ ರೊಮ್ಯಾರಿಯೋ ಶೆಫರ್ಡ್ ಹೀರೋ ಆಗಿದ್ದರು. ಇನ್ನು ಲೀಗ್ ಹಂತದ ಕೊನೆ ಪಂದ್ಯ ಲಕ್ನೋ ವಿರುದ್ಧ ಜಿತೇಶ್ ಶರ್ಮಾ ಬ್ಯಾಟಿಂಗ್ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿತ್ತು. ಬಿಗ್ ಟಾರ್ಗೆಟ್ ಬೆನ್ನತ್ತಿದಂಥ RCB ಪರ 33 ಎಸೆತಗಳಲ್ಲೇ ಅಜೇಯ 85 ರನ್ ಸಿಡಿಸಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದರು. ಇನ್ನು ಲೇಟ್ ಬಟ್ ಟಾಟ್ ದಿ ಲೀಸ್ಟ್ ಅನ್ನುವಂತೆ ಕಮಾಲ್ ಮಾಡಿದ್ದು ಸುಯಾಶ್ ಶರ್ಮಾ. ಪಂಜಾಬ್ ವಿರುದ್ಧದ ಕ್ವಾಲಿಫೈರ್ 1 ಮ್ಯಾಚಲ್ಲಿ 3 ಓವರ್ಗಳಲ್ಲಿ ಕೇವಲ 17 ರನ್ಗಳನ್ನು ನೀಡಿ 3 ಪ್ರಮುಖ ವಿಕೆಟ್ಗಳನ್ನು ಬೇಟೆಯಾಡಿದರು. ಹೀಗಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅವರಿಗೆ ಸಿಕ್ಕಿತ್ತು. ಸೊ ಹೀಗೆ RCB ಪರ ರಜತ್ ಪಾಟಿದಾರ್ ಹಾಗೆ ಕೃಣಾಲ್ ಪಾಂಡೆ 2 ಸಲ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದದ್ದು ಬಿಟ್ಟರೆ ಉಳಿದೆಲ್ಲ ಕಡೆ ಬೇರೆಯವರು ಈ ಸಾಧನೆ ಮಾಡಿದ್ದಾರೆ. ಸೊ ಇಲ್ಲೇ ಗೊತ್ತಾಗ್ತಿದೆ ಇಟ್ಸ್ ಎ ಟೀಮ್ ಎಫರ್ಟ್ ಅನ್ನೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಬ್ಯಾಟಿಂಗ್ನಲ್ಲೂ ಕೂಡ ನಮ್ಮ RCB ಆಟಗಾರರು ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. RCB ಪರ 10 ಬೇರೆ ಆಟಗಾರರಿಂದ ಅರ್ಧ ಶತಕ. ಹೌದು, ಬರೀ ಪಂದ್ಯಶ್ರೇಷ್ಠ ಮಾತ್ರ ಅಲ್ಲ, RCB ಪರ 10 ಬೇರೆ ಆಟಗಾರರು ಕೂಡ ಅರ್ಧ ಶತಕಗಳನ್ನು ಸಿಡಿಸಿರೋದೇ ತಂಡವನ್ನು ಫಸ್ಟ್ ಫೈನಲಿಸ್ಟ್ ಆಗುವಂತೆ ಮಾಡಿದೆ. ವಿರಾಟ್ ಕೊಹ್ಲಿ, ಫಿಲ್ಸಾಟ್, ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್, ಕೃಣಾಲ್ ಪಾಂಡ್ಯ, ಟಿಮ್ ಡೇವಿಡ್, ಲಿಯಾಮ್ ಲಿವಿಂಗ್ಸ್ಟನ್, ರೊಮ್ಯಾರಿಯೋ ಶೆಫರ್ಡ್, ಜೇಕಬ್ ಬೆಥೆಲ್ ಹಾಗೆ ಜಿತೇಶ್ ಶರ್ಮಾ RCB ಪರ ಅರ್ಧ ಶತಕಗಳನ್ನು ಸಿಡಿಸಿದ್ದಾರೆ. ಅಲ್ಲದೆ ಈ ಸೀಸನಲ್ಲಿ ವಿರಾಟ್ ಕೊಹ್ಲಿ ಅವರಂತೂ 8 ಹಾಫ್ ಸೆಂಚುರಿಗಳನ್ನು ಗಳಿಸಿದ್ದು ಈ ಲಿಸ್ಟ್ನಲ್ಲಿ ಟಾಪ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ಬೆಂಗಳೂರು ತಂಡವನ್ನು ಹೊರತುಪಡಿಸಿ ಬೇರೆ ಯಾವುದೇ ಟೀಮ್ನಲ್ಲೂ ಕೂಡ
10 ಬೇರೆ ಬೇರೆ ಆಟಗಾರರಿಂದ ಅರ್ಧ ಶತಕಗಳು ಬಂದೇ ಇಲ್ಲ. ಇದೇ ಕಾರಣಕ್ಕೆ RCB ಟೀಮ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಟ್ನಲ್ಲಿ ಇದು RCBಯ ಹೊಸ ಅಧ್ಯಾಯ ಅಂತ ಕಳೆದ ಸೀಸನ್ನಲ್ಲಿ ಟೂರ್ನಿಯನ್ನು ಆರಂಭ ಮಾಡಿದರು. ಆದರೆ ಅಸಲಿ ಆಟ ಈ ವರ್ಷ ಆಡಿದ್ದಾರೆ. ತಂಡದಲ್ಲಿರುವಂಥ ಒಬ್ಬೊಬ್ಬರು ಕೂಡ ಒಂದೊಂದು ಮುತ್ತುಗಳು. ಸೊ ಈ ಬಾರಿ ಚಾಂಪಿಯನ್ ಟೈಟಲ್ ಪಡೆಯೋಕೆ ಇವರೆಲ್ಲ ಮೋಸ್ಟ್ ಡಿಸರ್ವಿಂಗ್ ಆಗಿದ್ದಾರೆ. ನಿಮಗೂ ಕೂಡ RCB ಸಕ್ಸಸ್ ಜರ್ನಿಗೆ ಟೀಮ್ ಗೇಮ್ ಕಾರಣ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.